ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ EVS ಸಿಲೆಬಸ್, ನವೋದಯ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಥವಾ ಕನ್ನಡದಲ್ಲಿ ಪರಿಸರ ವಿಜ್ಞಾನ, ಇದರಲ್ಲಿ ಸೆಕೆಂಡ್ ಟಾಪಿಕ್ ರಿವರ್ಸ್ ಕನ್ನಡದಲ್ಲಿ ನದಿಗಳು. ಇದ್ರ ಮೇಲೆ ಒಂದು 10-20 MCQ ಕ್ವಶನ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ. ಈ ಸೆಕೆಂಡ್ ಟಾಪಿಕ್ ರಿವರ್ಸ್ ಅಥವಾ ಕನ್ನಡದಲ್ಲಿ ನದಿಗಳು, ಇದ್ರ ಮೇಲೆ ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ. ಇದು 3ನೇ ವಿಡಿಯೋ. ಇದರಲ್ಲಿ 10 ಅಥವಾ 20 ಕ್ವಶನ್ ಸಾಲ್ವ್ ಮಾಡಿಸ್ತೀನಿ. ಆಯ್ತಾ? ಫಸ್ಟ್ ಕ್ವಶನ್ ನೋಡಿ, ಇದರಲ್ಲಿ which of the following rivers does not flow into the sea but ends in the marshy region of Rann of Kutch. ಕನ್ನಡದಲ್ಲಿ ಈ ಕೆಳಗಿನ ಯಾವ ನದಿಗಳು ಸಮುದ್ರಕ್ಕೆ ಹರಿಯದೆ ರಾಣ್ ಆಫ್ ಕಚ್ ಅಥವಾ ಕಚ್ನ ರಣಭೂಮಿ ಅಂತಾನು ಕರೀತಾರೆ, ಅಥವಾ ಕಚ್ನ ಜೌಗು ಪ್ರದೇಶದಲ್ಲಿ ಕೊನೆಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದು ಸಾಬರ್ಮತಿ, ಎರಡನೇದು ಲೂನಿ, ಮೂರನೇದು ಗೋದಾವರಿ, ನಾಲ್ಕನೇದು ಮಹಾನದಿ. ವಿಡಿಯೋ ಪಾಸ್ ಮಾಡಿ ಆನ್ಸರ್ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಆಮೇಲೆ ಕ್ರಾಸ್ ಚೆಕ್ ಮಾಡಿ. ಆಯ್ತಾ? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ, ಲೂನಿ ರಿವರ್ ಅಂತ. ಆಯ್ತಾ? ಲೂನಿ ರಿವರ್. ಸಾಮಾನ್ಯವಾಗಿ ಎಲ್ಲಾ ನದಿಗಳು ಏನಾಗುತ್ತೆ ಅಂದ್ರೆ ಬೆಟ್ಟದ ಮೇಲಿಂದ ಹುಟ್ಟುತ್ತೆ, ಹರ್ಕೊಂಡು ಹೋಗಿ, ಆಯ್ತಾ, ಹರ್ಕೊಂಡು ಹೋಗಿ ಸಮುದ್ರ ಸೇರುತ್ತೆ. ಕೆಲವೊಂದು ನದಿಗಳಿರುತ್ತೆ, ಕೆಲವೊಂದು ನದಿಗಳು ಅದು ಸಮುದ್ರ ಸೇರಲ್ಲ, ಯಾವ್ದೋ ಮರುಭೂಮಿಲೋ ಇನ್ನೆಲ್ಲ ಹೋಗಿ ಇದಾಗುತ್ತೆ, ಕೊನೆಗೊಳ್ಳುತ್ತೆ. ಆಯ್ತಾ? ಯಾವ್ದೋ ಹರ್ಕೊಂಡೋಗಿ. ಫಾರ್ ಎಕ್ಸಾಂಪಲ್ ಲೂನಿ ರಿವರ್ ಬೆಟ್ಟದ ಮೇಲೆ ಹುಟ್ಟುತ್ತೆ, ಅದು ರಾಜಸ್ಥಾನ್ ಮುಖಾಂತರ ಹರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮರುಭೂಮಿ ಇದೆ, ರಾಣ್ ಆಫ್ ಕಚ್ಚು. ಆಯ್ತಾ? ಅಲ್ಲಿ ಹೋಗಿ ಮರುಭೂಮಿಲಿ ಹೋಗಿ ಇದಾಗುತ್ತೆ, ಕೊನೆಗೊಳ್ಳುತ್ತೆ. ಅಂದ್ರೆ ಅಲ್ಲಿ ಹೋಗಿ ಮರುಭೂಮಿಲಿ ಹೋಗಿ ನೀರೇನಾಗುತ್ತೆ, ಹಿಂಗೋಗುತ್ತೆ. ನೆಕ್ಸ್ಟ್ ಹರಿಯೋದಿಲ್ಲ, ಹರ್ಕೊಂಡು ಹೋಗಿ ಸಮುದ್ರಕ್ಕೆ ಹೋಗಲ್ಲ. ಈ ತರ ಒಂದು ಸ್ಪೆಷಲ್ ಕೆಟಗರಿ ರಿವರ್ ಲೂನಿ ರಿವರ್ ಅಂತ. ಮತ್ತೆ ಇದು UPSC ಫಿಲಿಮ್ಸ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಆಯ್ತಾ? ನಾವು ಆಲ್ರೆಡಿ ಇದನ್ನ ನವೋದಯ EVS ಏನೋ ರೆಡಿ ಆಗ್ತಾ ಇದೆಯೋ, UPSC ಎಕ್ಸಾಮ್ ಪ್ರಿಲಿಮ್ಸ್ ರೆಡಿ ಆಗ್ತಾ ಇದೀವಿ ಅಂತ. ಆಯ್ತಾ? ಈಗ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಇದೆಲ್ಲ ಬೇಸಿಕ್ಸ್ ಲೆವೆಲ್, 5ನೇ ಕ್ಲಾಸು ಅಥವಾ 8ನೇ ಕ್ಲಾಸ್ ಲೆವೆಲ್. ಇದಕ್ಕಿಂತ ಜಾಸ್ತಿ ಏನಾರ ಇಲ್ಲಿ ಏನ್ ಬೋರ್ಡ್ ಮೇಲೆ ಏನಾರ ಬರ್ದಿದ್ದೀನಿ, ಇದಕ್ಕಿಂತ ನೀವು ಮುಂದೆ ನೆಕ್ಸ್ಟ್ ಲೆವೆಲ್ಗೆ ಹೋದ್ರೆ UPSC ಪ್ರಿಲಿಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅರ್ಥ. ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಇಟ್ಟು ಇದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಬರ್ಕೊಂಡು ಮುಂದಕ್ಕೆ ಇದು ಭಗವದ್ಗೀತೆ ತರ ನೀವು ಇಟ್ಕೊಂಡಿರ್ಬೇಕು. ಇದೆಲ್ಲ ಬೇಸಿಕ್ ಫೌಂಡೇಶನ್ ಲೆವೆಲ್, ಒಂದು ರೀತಿ ಭಗವದ್ಗೀತೆ ತರ ನೋಟ್ಸ್ ಮಾಡಿ ಇಟ್ಕೊಂಡಿರ್ಬೇಕು. ಸೇಮ್ ಇದೇ ರೀತಿ ಬರ್ದು ಇಟ್ಕೊಳ್ಳಿ. ಆಯ್ತಾ? ಆಲ್ರೆಡಿ ಹೇಳಿದೀನಿ, A3 ಸೈಜ್ ಡ್ರಾಯಿಂಗ್ ಬುಕ್ ತೊಗೊಳ್ಳಿ. A3 ಸೈಜ್ ಡ್ರಾಯಿಂಗ್ ಬುಕ್ ತಗೊಂಡು ಕ್ಯಾಲೆಂಡರ್ ತರ, ಲೂನಿ ರಿವರ್ ಅಂದ್ರೆ 1 ಪೇಜು, ನರ್ಮದಾ ರಿವರ್ ಅಂದ್ರೆ ಇನ್ನೊಂದು ಪೇಜು, ಸಾಬರ್ಮತಿ ರಿವರ್ ಅಂದ್ರೆ ಇನ್ನೊಂದು ಪೇಜು, ಈ ರೀತಿ ಅದ್ರ ಕುಂಡ್ಲಿನ ತೆಗೆದು ಇಟ್ಕೊಳ್ಳಿ. ಮುಂದೆ UPSC ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೆ. ಆಯ್ತಾ? ಕ್ವಶನ್ ನಂಬರ್ 1 ಏನಿದೆ ಆನ್ಸರ್ ಲೂನಿ ರಿವರ್. ಅದು ಏನ್ ಮತ್ತೆ ಲೂನಿ ರಿವರ್. ಆಯ್ತಾ? ಇದು ಎಲ್ಲಿ ಹುಟ್ಟುತ್ತೆ ಅಂದ್ರೆ ನಾಗಾ ಹಿಲ್ಸ್ ಅರಾವಳಿ ರೇಂಜ್. ಆಯ್ತಾ? ಅರಾವಳಿ ಬೆಟ್ಟ ಪರ್ವತ ಪ್ರದೇಶದಲ್ಲಿ ನಾಗಾ ಹಿಲ್ಸ್ ಅಲ್ಲಿ ಹುಟ್ಟುತ್ತೆ. ಅದು ಎಲ್ಲಿದೆ ಅಂದ್ರೆ ರಾಜಸ್ಥಾನದಲ್ಲಿದೆ. ಆಯ್ತಾ? ರಾಜಸ್ಥಾನದಲ್ಲಿದೆ. ಅಲ್ಲಿ ಹುಟ್ಬಿಟ್ಟು 495 ಕಿಲೋಮೀಟರ್ ಹರ್ಕೊಂಡೋಗಿ ರಾಣ್ ಆಫ್ ಕಚ್, ಕನ್ನಡದಲ್ಲಿ ಕಚ್ನ ರಣಭೂಮಿ ಅಂತ ಹೇಳ್ತಾರೆ. ಕಚ್ನ ರಣಭೂಮಿ ಅಂತ ಹೇಳ್ತಾರೆ, ಅಥವಾ ಜೌಗು ಪ್ರದೇಶ ಅಂತ ಕರೀತಾರೆ. ಅಲ್ಲೋಗಿ ಹಿಂಗೋಗುತ್ತೆ, ನದಿ ಹಿಂಗೋಗುತ್ತೆ. ಆಯ್ತಾ? ಸಮುದ್ರ ಹೋಗಿ ಸೇರಲ್ಲ, ಅಲ್ಲೋಗಿ ಸೇರುತ್ತೆ. ಅದು ಇದ್ರ ಸ್ಪೆಷಾಲಿಟಿ ಲೂನಿ ರಿವರ್. ಆಯ್ತಾ? ಮತ್ತೆ ಇದನ್ನ ಇಂಗ್ಲಿಷ್ ಅಲ್ಲಿ ಎಂಡೋರಿಕ್ ರಿವರ್ ಅಂತ ಕರೀತಾರೆ, ಅಥವಾ ನಾನ್ ಓಷನ್ ರೀಚಿಂಗ್ ರಿವರ್ ಅಂತಾನು ಕರೀತಾರೆ. ಕನ್ನಡದಲ್ಲಿ ಒಳ ಹರಿವಿನ ನದಿ ಅಂತ ಕರೀತಾರೆ. ಒಳ ಹರಿವಿನ ನದಿ ಅಂದ್ರೆ ಸಮುದ್ರ ಸೇರಲ್ಲ, ಎಲ್ಲೋ ಹೋಗಿ ಯಾವುದೋ ಒಂದು ಪ್ರದೇಶದಲ್ಲಿ ಹೋಗಿ ನದಿ ಹಿಂಗೋಗುತ್ತೆ, ಮುಂದೆ ಹರ್ಕೊಂಡು ಹೋಗಲ್ಲ. ಸೊ ಎಂಡೋರಿಕ್ ರಿವರ್, ನಾನ್ ಓಷನ್ ರೀಚಿಂಗ್ ರಿವರ್, ಅಥವಾ ಇನ್ಲ್ಯಾಂಡ್ ಡ್ರೈನೇಜ್ ರಿವರ್ ಅಂತಾನು ಕರೀತಾರೆ. ಇನ್ಲ್ಯಾಂಡ್ ಡ್ರೈನೇಜ್ ರಿವರ್ ಅಂತಾನು ಕರೀತಾರೆ. ಸೇಮ್ ಹಂಗೆ ಇನ್ಲ್ಯಾಂಡ್ ಡ್ರೈನೇಜ್ ರಿವರ್ ಅಂದ್ರೆ ಸಮುದ್ರಕ್ಕೆ ಹೋಗಿ ಸೇರಲ್ಲ. ಸೊ ಅದ್ರ ಸ್ಪೆಷಾಲಿಟಿ ಲೂನಿ ರಿವರ್. ಮತ್ತೆ ಓನ್ಲಿ ರಿವರ್ ಫ್ಲೋಯಿಂಗ್ ಥ್ರೂ ಥಾರ್ ಡೆಸರ್ಟ್ ಅಂತ ಕೇಳಿದಿರಲ್ಲ, ಥಾರ್ ಡೆಸರ್ಟ್, ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತಾನು ಕರೀತಾರೆ. ಆಯ್ತಾ? ಥಾರ್ ಮರುಭೂಮಿ ಆಯ್ತಾ? ಥಾರ್ ಮರುಭೂಮಿ ಮುಖಾಂತರ ಫ್ಲೋ ಆಗೋ ಒಂದೇ ಒಂದು ನದಿ ಅಂದ್ರೆ ಲೂನಿ ರಿವರ್. ಆಯ್ತಾ? ಮತ್ತೆ ಥಾರ್ ಡೆಸರ್ಟ್ ಏನು ಫೇಮಸ್, ಇದನ್ನ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತಾನು ಕರೀತಾರೆ. ಥಾರ್ ಡೆಸರ್ಟ್ ನ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತಾನು ಕರೀತಾರೆ. ಅದರಲ್ಲಿ ಇಂದಿರಾ ಗಾಂಧಿ ಇರಿಗೇಷನ್ ಕೆನಾಲ್ ಸಿಸ್ಟಮ್ ಇದೆ. ಇಂದಿರಾ ಗಾಂಧಿ ಇರಿಗೇಷನ್ ಕೆನಾಲ್ ಸಿಸ್ಟಮ್ ಆ ರೀಜನ್ ಅಲ್ಲೂ ಬರುತ್ತೆ. ಆಯ್ತಾ? ಅದು ವರ್ಲ್ಡ್ ಲಾರ್ಜೆಸ್ಟ್ ಕೆನಾಲ್ ಸಿಸ್ಟಮ್ ಅಂತಾನು ಹೇಳ್ಬೋದು, ಅಥವಾ ಇರಿಗೇಷನ್ ಕೆನಾಲ್ ಸಿಸ್ಟಮ್ ಅಂತಾನು ಕರಿಬಹುದು. ಥಾರ್ ಡೆಸರ್ಟ್ ಅಲ್ಲಿ ಪೋಖ್ರಾನ್ ಅನ್ನೋ ಕೇಳಿದಿರಾ ಏನದು ಪ್ಲೇಸ್ ಹೆಸರು. ಅಲ್ಲಿ ಇಂಡಿಯಾ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತು 1998ರಲ್ಲಿ ನ್ಯೂಕ್ಲಿಯರ್ ಟೆಸ್ಟ್
ನಡೆಸ್ತಾ ಅದು ಥರ್ಡ್ ರಿಸಲ್ಟ್ ಅಲ್ಲಿ ಬರುತ್ತೆ. ಆಯ್ತಾ, ನೋಡಿ ಇದೇನಿದೆ ಇದಿಷ್ಟು ಓದ್ಕೊಂಡ್ರೆ ನಿಮ್ದು ನವೋದಯ ಅಥವಾ ಸೈನಿಕ್ ಲೆವೆಲ್ಗೆ ಬೇಸ್ಮೆಂಟ್ ಆಗುತ್ತೆ. ಇದು ಬಿಟ್ಟು ಆಚೆ ಏನಾರ ಕಲ್ತ್ಕೊಂಡ್ರೆ UPSC ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಾ ಅಂತ, ಪ್ರಿಲಿಮ್ಸ್ಗೆ ರೆಡಿ ಆಗ್ತಾ ಇದ್ದೀರಾ ಅಂತ ಅರ್ಥ. ಇಲ್ಲಿ ನೋಡಿ, ನಾವೆಲ್ಲ ಸಾಮಾನ್ಯವಾಗಿ ಇದಲ್ಲಿದೆ ಯಾವ ನದಿ ತಾರ್ ಮರುಭೂಮಿಯ ಮೂಲಕ ಹರಿದು ಹೋಗುತ್ತದೆ ಅಂತ ಕೇಳಿದ್ರೆ ಅದನ್ನ ತಾರ್ ಡೆಸರ್ಟ್ ಅಂತ ಹೇಳ್ಬೋದು. ಅಲ್ಲಿಗೆ ಏನಾಗುತ್ತೆ, ನವೋದಯ ಮತ್ತೆ ಸೈನಿಕ್ ಸ್ಕೂಲ್ಸ್ ಇದು ಏನದು ಕ್ವಶನ್ ಎಂಡ್ ಆಗುತ್ತೆ. ಇದಾದ್ಮೇಲೆ ತಾರ್ ಡೆಸರ್ಟ್ ಬಗ್ಗೆ ಏನಾರ ನೀವೇನಾರು ಜಾಸ್ತಿ ತಿಳ್ಕೊಂಡ್ರೆ, ತಾರ್ ಅಂದ್ರೆ ಗ್ರೇಟ್ ಇಂಡಿಯನ್ ಡೆಸರ್ಟ್ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಪೋಖ್ರಾನ್ ಅನ್ನೋ ಪ್ಲೇಸ್ ಇದೆ. ಆಯ್ತಾ, ಅಲ್ಲಿ ಅಂಡರ್ಗ್ರೌಂಡ್ ನ್ಯೂಕ್ಲಿಯರ್ ಟೆಸ್ಟ್ ನಡೀತು 1998ರಲ್ಲಿ. ಇದೆಲ್ಲ ಏನಂತ ನೆಕ್ಸ್ಟ್ ಲೆವೆಲ್ ಕ್ವಶನ್, UPSC ಪ್ರಿಲಿಮ್ಸ್ಗೆ ಬರೋ ಕ್ವಶನ್. ಮತ್ತೆ ರಾಜಸ್ಥಾನದಲ್ಲಿ ಇಂದಿರಾ ಗಾಂಧಿ ಇರಿಗೇಷನ್ ಕೆನಾಲ್ ಸಿಸ್ಟಮ್ ಇದೆ. ಇಂದಿರಾ ಗಾಂಧಿ ಇರಿಗೇಷನ್ ಕೆನಾಲ್ ಸಿಸ್ಟಮ್ ಅದು ವರ್ಲ್ಡ್ ಲಾರ್ಜೆಸ್ಟ್ ಇರಿಗೇಷನ್ ಕೆನಾಲ್ ಸಿಸ್ಟಮ್. ಇದೆಲ್ಲ UPSC ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಆಲ್ರೆಡಿ ಬಂದು ಹೋಗಿದೆ. ಸೊ ಅದಕ್ಕೆ ನೀವು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. 1-2 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋ ಪಾಸ್ ಮಾಡಿ ನೀಟಾಗಿ ಇದು ಬರ್ದಿಟ್ಕೊಳ್ಳಿ. ಸ್ಕ್ರೀನ್ಶಾಟ್ ತಗೋಕೋಬೇಡಿ. ಸ್ಕ್ರೀನ್ಶಾಟ್ ತಗೊಂಡ್ರೆ ಈ ಜನ್ಮದಲ್ಲಿ ನಾವು ಬರೆಯಕ್ ಹೋಗಲ್ಲ. ಸುಮಾರು ಮಕ್ಕಳೇನ ಸ್ಕ್ರೀನ್ಶಾಟ್ 3 ಲೈನ್ ಎಳ್ಬಿಟ್ಟು ಹಿಂಗೆ ಸ್ಕ್ರೀನ್ಶಾಟ್ ತಗೋತಾರೆ, ಅದಾಗಲ್ಲ. ಏನ್ ಮಾಡಿ, ಪಾಸ್ ಮಾಡಿ ವಿಡಿಯೋ ನೀಟಾಗಿ ಬರ್ಕೊಳ್ಳಿ. ಆಯ್ತಾ, ಡ್ರಾಯಿಂಗ್ ಬುಕ್ಕಲ್ಲಿ A3 ಸೈಜ್ ಡ್ರಾಯಿಂಗ್ ಬುಕ್ಕಲ್ಲಿ ನೀಟಾಗಿ ಬರೆದು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮತ್ತೆ ಲೂನಿ ರಿವರ್ದು ಇಂಪಾರ್ಟೆಂಟ್ ಅಂಶ ಹೇಳೋದನ್ನ ಮರ್ತಿದ್ದ. ಅದೇನು ಅಂದ್ರೆ, ಲೂನಿ ರಿವರ್ನ ಸಾಲ್ಟ್ ರಿವರ್ ಅಂತಾನು ಕರೀತಾರೆ. ಸಾಲ್ಟ್ ರಿವರ್ ಅಥವಾ ಸಾಲ್ಟಿ ರಿವರ್ ಅಂತಾನು ಕರೀತಾರೆ. ಲೂನಿ ರಿವರ್ನ ಸಾಲ್ಟ್ ರಿವರ್ ಅಥವಾ ಸಾಲ್ಟಿ ರಿವರ್ ಅಂತಾನು ಕರೀತಾರೆ. ಕನ್ನಡದಲ್ಲಿ ಉಪ್ಪು ನೀರಿನ ನದಿ ಅಂತಾನು ಕರೀತಾರೆ. ಅಥವಾ ಉಪ್ಪು ನೀರಿನ ನದಿ. ನಿಮ್ಗೆಲ್ಲ ಇಮ್ಯಾಜಿನ್ ಮಾಡ್ಕೋದ್ರೆ ಹೆಂಗೆ ನದಿಲಿ ಉಪ್ಪು ನೀರು ಬರುತ್ತೆ ಅಂತ, ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ಏನ್ ಮಾಡುತ್ತೆ, ಈ ನದಿ ಲೂನಿ ನದಿ ನಾಗಾ ಹಿಲ್ಸ್ ಅರಾವಳಿ ರೇಂಜ್ ಅಲ್ಲಿ ಹುಟ್ಟುತ್ತೆ. ಅದಾದ್ಮೇಲೆ 100 ಕಿಲೋಮೀಟರ್ ಹರ್ಕೊಂಡು ಹೋಗುತ್ತೆ. 100 ಕಿಲೋಮೀಟರ್ ಹರ್ಕೊಂಡು ಹೋದಾದ್ಮೇಲೆ ಆ ಪ್ರದೇಶದಲ್ಲಿ ಉಪ್ಪಿನ ಅಂಶ ಇರುತ್ತೆ, ಆ ಮಣ್ಣಲ್ಲಿ ಉಪ್ಪಿನ ಅಂಶ ಇರುತ್ತೆ. ಅದಾದ್ಮೇಲೆ ಸಿಹಿ ನೀರು ಹೋಗಿ ಆ ಮಣ್ಣಲ್ಲಿ ಉಪ್ಪಿನ ಅಂಶ ಇರೋದ್ರಿಂದ ಅದು ಉಪ್ಪು ನೀರಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಲೂನಿ ರಿವರ್ನ ಸಾಲ್ಟಿ ರಿವರ್ ಅಥವಾ ಸಾಲ್ಟ್ ರಿವರ್ ಅಂತಾನು ಕರೀತಾರೆ, ಅಥವಾ ಕನ್ನಡದಲ್ಲಿ ಉಪ್ಪು ನೀರಿನ ನದಿ ಅಂತಾನು ಕರೀತಾರೆ. ಆಯ್ತಾ, ನೋಡಿ ಅಲ್ಲಿ ಕೇಳೋದು ಒಂದೇ ಒಂದು ಕ್ವಶನ್, ಎಷ್ಟು ಕ್ವಶನ್ ಕೇಳ್ಬೋದು ಅಂದ್ರೆ ಸುಮಾರು 10 ಕ್ವಶನ್ ಇದ್ರ ಮೇಲೆ ಫ್ರೇಮ್ ಮಾಡ್ಬೋದು. ಅದಕ್ಕೋಸ್ಕರ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಲ್ಲಿ, ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ದ ಭೂಪೇನ್ ಹಜಾರಿಕಾ ಸೇತು ಈಸ್ ಬಿಲ್ಟ್ ಓವರ್ ವಿಚ್ ರಿವರ್? ಕನ್ನಡದಲ್ಲಿ ಭಾರತದ ಅತಿ ಉದ್ದದ ನದಿ ಮೇಲಿನ ಸೇತುವೆಯಾದ ಭೂಪೇನ್ ಹಜಾರಿಕಾ ಸೇತುವನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾರೆ. ಆಯ್ತಾ, 4 ಆಪ್ಷನ್ ಕೊಟ್ಟಿದ್ರೆ, ಒಂದು ಗಂಗಾ, 2ನೇದು ನರ್ಮದಾ, 3ನೇದು ಬ್ರಹ್ಮಪುತ್ರ, 4ನೇದು ಗೋದಾವರಿ. ಆಯ್ತಾ, ವಿಡಿಯೋ ಪಾಸ್ ಮಾಡಿ 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5, 4, 3, 2, 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ, ಬ್ರಹ್ಮಪುತ್ರ ರಿವರ್. ಆಯ್ತಾ, ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್, ನದಿ ಮೇಲೆ ಕಟ್ಟಿರುವ ಭಾರತದ ಅತಿ ಉದ್ದದ ಬ್ರಿಡ್ಜ್ ಭೂಪೇನ್ ಹಜಾರಿಕಾ ಸೇತು ಯಾವ್ದ್ರ ಮೇಲೆ ಕಟ್ಟಿದ್ದಾರೆ ಅಂದ್ರೆ ಬ್ರಹ್ಮಪುತ್ರ ನದಿ ಮೇಲೆ ಕಟ್ಟಿದ್ದಾರೆ. ಆಯ್ತಾ, ಇದಿಷ್ಟು ಈ ಕ್ವಶನ್ಗೆ ಸಂಬಂಧಪಟ್ಟಂಗೆ. ಅದಾದ್ಮೇಲೆ ಕೇಳ್ಬೋದು, ಹೇಳಿದ್ನಲ್ಲ ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಆಯ್ತಾ, ಇಂಡಿಯಸ್ಟ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಯಾವುದು ಅಂತ ಕೇಳಿದ್ರೆ ಹಜಾರಿಕಾ ಸೇತು ಅಂತ ಹೇಳ್ಬೋದು. ಆಯ್ತಾ, ಅಕಸ್ಮಾತ್ ಇನ್ನೊಂದು ಕ್ವಶನ್ ಇಲ್ಲ, ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್ ಯಾವುದು ಅಂತ ಕೇಳಿದ್ರೆ ಹಜಾರಿಕಾ ಸೇತು ಅಂತ ಕೇಳ್ಬೋದು. ಅದಾದ್ಮೇಲೆ UPSC ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ ಎಲ್ಲಿಂದ ಎಲ್ಲಿ ಕಟ್ಟಿದ್ದಾರೆ ಅಂತ. ಅಸ್ಸಾಂ ಮತ್ತೆ ಅದೇ ಹಜಾರಿಕಾ ಸೇತು ಯಾವ ರಾಜ್ಯಗಳನ್ನ ಕನೆಕ್ಟ್ ಮಾಡುತ್ತೆ ಅಂತಾನು ಕೇಳ್ಬೋದು. UPSC ಪ್ರಿಲಿಮ್ಸ್ ಅಥವಾ KPSC ಎಕ್ಸಾಮ್ ಅಲ್ಲಿ ಹಜಾರಿಕಾ ಸೇತು ಅಸ್ಸಾಂ ಮತ್ತೆ ಅರುಣಾಚಲ್ ಪ್ರದೇಶ ಇವೆರಡು ರಾಜ್ಯಗಳನ್ನ ಕನೆಕ್ಟ್ ಮಾಡುತ್ತೆ. ಇದ್ರ ಲೆಂತ್ ಎಷ್ಟಿದೆ ಅಂದ್ರೆ 9.15 ಕಿಲೋಮೀಟರ್ ಇದೆ. ಇದ್ರ ಲೆಂತ್, ಹಜಾರಿಕಾ ಸೇತುದು ಲೆಂತ್ 9.15 ಕಿಲೋಮೀಟರ್ ಇದೆ. ಇದು ಅಸ್ಸಾಂ ಮತ್ತೆ ಅರುಣಾಚಲ ಪ್ರದೇಶ ಇವೆರಡು ರಾಜ್ಯಗಳನ್ನ ಕನೆಕ್ಟ್ ಮಾಡುತ್ತೆ. ಮತ್ತೆ ಹಜಾರಿಕಾ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದ್ರೆ, ಡಾಕ್ಟರ್ ಭೂಪೇನ್ ಹಜಾರಿಕಾ ಅಂತ ಅವರು ಅಸ್ಸಾಮಿ ಸಿಂಗರ್, ಅಸ್ಸಾಮಿ ಸಂಗೀತಗಾರ. ಡಾಕ್ಟರ್ ಭೂಪೇನ್ ಹಜಾರಿಕಾ ಅಂತ ಅವರು ಅಸ್ಸಾಮಿ ಸಿಂಗರ್. ಅಸ್ಸಾಮಿ ಸಿಂಗರ್ ಅಂದ್ರೆ ಅಸ್ಸಾಂ ರಾಜ್ಯದ ಸಂಗೀತಗಾರ. ಅವ್ರಿಗೆ ಭಾರತ ರತ್ನನು ಸಿಕ್ಕಿತ್ತು. ಆಯ್ತಾ, ಅವರ ಹೆಸರಲ್ಲಿ ಈ ಬ್ರಿಡ್ಜ್ಗೆ ಹೆಸರಿಟ್ಟಿದ್ದಾರೆ. ಆಯ್ತಾ, ಅವರ ಹೆಸರನ್ನೇ ಈ ಸೇತುವೆಗೆ ಹೆಸರಿಟ್ಟಿದ್ದಾರೆ. ಆಯ್ತಾ, ಅದ್ರ ಸ್ಪೆಷಾಲಿಟಿ. ಇದೆಲ್ಲ UPSC ಪ್ರಿಲಿಮ್ಸ್ ಅಲ್ಲಿ ಕೇಳೋ ಕ್ವಶನ್. ಅದಾದ್ಮೇಲೆ ಡಾಕ್ಟರ್ ಭೂಪೇನ್ ಹಜಾರಿಕಾ ಬ್ರಿಡ್ಜ್ ಅನ್ನ ದೋಲಾ ಸಾಡಿಯಾ ಬ್ರಿಡ್ಜ್ ಅಂತಾನು ಕರೀತಾರೆ. ಅದು ಇನ್ನೊಂದು ಹೆಸರು ಅದು. ಅದಾದ್ಮೇಲೆ ಡಾಕ್ಟರ್ ಭೂಪೇನ್ ಹಜಾರಿಕಾ ಹೆಸರು ಇಟ್ಟಿದ್ದಾರೆ, ಯಾಕಂದ್ರೆ ಅವರು ಭಾರತ ರತ್ನ ಗೌರವ ಕೊಟ್ಟಿದ್ದಾರೆ, ಅವಾರ್ಡ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಗ್ರೇಟೆಸ್ಟ್ ಅಸ್ಸಾಮಿ ಸಿಂಗರ್ ಅವರು. ಸೊ ಅವರ ಗೌರವ ಸೂಚಕವಾಗಿ ಹಜಾರಿಕಾ ಸೇತು ಅಂತ ಸಿಂಪಲ್ ಆಗಿ ಹೇಳಿದೆ. ಡಾಕ್ಟರ್ ಯಾವಾಗ್ಲೂ ಹೆಸರಿಡ್ಬೇಕಾರಂಗೆ ಹಜಾರಿಕಾ ಸೇತು ಅಂತ ಇಡ್ತಾರೆ. ಅದು ಪೂರ್ತಿ ಕುಂಡ್ಲಿ ಓಪನ್ ಮಾಡ್ಬೇಕು ಅಂದ್ರೆ ಈ ರೀತಿ ಓಪನ್ ಆಗುತ್ತೆ.
ಮತ್ತೆ ಅದ್ರ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇದನ್ನ ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಅಂತ ಹೇಳ್ತಾರೆ. ಅಂದ್ರೆ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಇದು ರಿವರ್ ಬ್ರಿಡ್ಜ್. ರಿವರ್ ಬ್ರಿಡ್ಜ್ ಕ್ವಶನ್ ಗೆ ಅರ್ಥ ಮಾಡ್ಕೋಬೇಕು ನೀವು. ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್, ರಿವರ್ ಅಂದ್ರೆ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ. ಹಾಗಾದ್ರೆ ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್ ಯಾವುದು ಅಥವಾ ಇಂಡಿಯಾಸ್ ಲಾಂಗೆಸ್ಟ್ ಸಿ ಬ್ರಿಡ್ಜ್ ಯಾವುದು ಅಂದ್ರೆ ಅದನ್ನ ಅಟಲ್ ಸೇತು ಅಂತ ಕರೀತಾರೆ. ಅಟಲ್ ಸೇತುನ ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್ ಅಂತ ಕರಿಬಹುದು ಅಥವಾ ಇಂಡಿಯಾಸ್ ಲಾಂಗೆಸ್ಟ್ ಸಿ ಬ್ರಿಡ್ಜ್ ಅಂತಾನು ಕರಿಬಹುದು. ಆಯ್ತಾ, ಅಟಲ್ ಸೇತು ಅದನ್ನ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತಾನು ಕರೀತಾರೆ. ಅಟಲ್ ಸೇತು 21.8 ಕಿಲೋಮೀಟರ್ ಉದ್ದ ಇದೆ. ಅಟಲ್ ಸೇತುವೆ ಅಥವಾ ಅಟಲ್ ಸೇತು 21.8 ಕಿಲೋಮೀಟರ್ ಉದ್ದ ಇದೆ. ಅದನ್ನ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತಾನು ಕರೀತಾರೆ. ಅದನ್ನ ಸಮುದ್ರ ಮೇಲ್ಗಡೆ ಕಟ್ಟಿದ್ದಾರೆ. ಸಮುದ್ರ ಮೇಲ್ಗಡೆ ಕಟ್ಟಿದ್ರೆ ಇದನ್ನ ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್ ಅಂತಾನು ಕರೀತಾರೆ ಅಥವಾ ಸಿ ಬ್ರಿಡ್ಜ್ ಅಂತಾನು ಕರಿಬಹುದು. ಇದನ್ನು ಸಮುದ್ರದ ಮೇಲಿನ ಸೇತುವೆ. ಈಗ ನಿಮ್ಗೆ ಕ್ವಶನ್, ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್ ಅಂದ್ರೆ ಯಾವ್ದಂತ ಆನ್ಸರ್ ಮಾಡ್ತೀರಾ? ಇಂಡಿಯಾಸ್ ಲಾಂಗೆಸ್ಟ್ ಬ್ರಿಡ್ಜ್, ಭಾರತದ ಅತಿ ಉದ್ದನೆಯ ಸೇತುವೆ ಯಾವುದು ಅಂದ್ರೆ ಯಾವ್ದು ಹೇಳ್ತೀರಾ? ಭಾರತದ ಅತಿ ಉದ್ದನೆಯ ಸೇತುವೆ ಅಟಲ್ ಸೇತುವೆ ಆಗಿರುತ್ತೆ. ಅಟಲ್ ಸೇತುವೆ ಇದನ್ನ ಸಿ ಬ್ರಿಡ್ಜ್ ಅಂತಾನು ಕರೀತಾರೆ. ಅಕಸ್ಮಾತ್ ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಅಂದ್ರೆ ಇಂಡಿಯಾಸ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಅಂದ್ರೆ ಅಜಾರಿಕಾ ಸೇತು ಅಂತ ಕರಿಬಹುದು. ಈ ರೀತಿ ಕನ್ಕ್ಲೂಡ್ ಮಾಡಿ ನೀಟಾಗಿ ಬರ್ಕೊಳ್ಳಿ. ಆಯ್ತಾ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಕ್ವಶನ್ ನಂಬರ್ ಸೆಕೆಂಡ್ಗೆ ಆಪ್ಷನ್ ಸಿ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಟು ಕ್ಲೀನ್ ದ ಗಂಗಾ ರಿವರ್? ಗಂಗಾ ನದಿಯನ್ನು ಸ್ವಚ್ಛಗೊಳಿಸಲು ಯಾವ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು? 4 ಆಪ್ಷನ್: ಜಲಜೀವನ್ ಮಿಷನ್, ನಮಾಮಿ ಗಂಗೆ, ಅಮೃತ ಸರೋವರ, ಸ್ವಚ್ಛ ಭಾರತ. ಯಾವ್ದಿರ್ಬೋದು? ವಿಡಿಯೋ ಪಾಸ್ ಮಾಡಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್ ಟೈಮ್. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ, ನಮಾಮಿ ಗಂಗೆ. ನಮಾಮಿ ಗಂಗೆ ಇದನ್ನ ಗಂಗಾ ರಿವರ್ದು ಕುಂಡ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದೀನಿ. ಆಯ್ತಾ, ಆ ಗಂಗಾ ರಿವರ್ ಇದೆಯಲ್ಲ, ಗಂಗಾ ನದಿದು ಅದ್ರ ಫೀಚರ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಮೆನ್ಷನ್ ಮಾಡಿದ್ವಿ. ಕ್ವಶನ್ ಯಾವ ರೀತಿ ಬೇಕಾದ್ರೂ ಬರ್ಬೋದು. ಆಯ್ತಾ, ಇದನ್ನ ಯಾವ ಇಸ್ವಿಲಿ ಶುರು ಮಾಡಿದ್ದು ಅಂದ್ರೆ 2014ರಲ್ಲಿ. 2014ರಲ್ಲಿ ಇದನ್ನ ಶುರು ಮಾಡಿದ್ರು. ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಪ್ರೋಗ್ರಾಮ್ನ ಸೆಂಟ್ರಲ್ ಗೌರ್ಮೆಂಟ್ ಆಯ್ತಾ ಶುರು ಮಾಡ್ತು. 2014ರಲ್ಲಿ ಶುರುವಾಯಿತು. ಸೊ ಇದನ್ನು ಗಂಗಾ ನದಿ ಕ್ಲೀನ್ ಮಾಡೋ ಪ್ರೋಗ್ರಾಮ್ ಅಂದ್ರೆ ನಮಾಮಿ ಗಂಗೆ ಅಂತ ಮೈಂಡ್ ಅಲ್ಲಿ ನೆನಪಿರ್ಬೇಕು. ಕ್ವಶನ್ ನಂಬರ್ 3ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ದ ಟ್ರೆಡಿಷನಲ್ ಜೋಹಾದ್ ಸಿಸ್ಟಮ್ ಇನ್ ರಾಜಸ್ಥಾನ್? ಕನ್ನಡದಲ್ಲಿ ರಾಜಸ್ಥಾನದಲ್ಲಿ ಸಾಂಪ್ರದಾಯಿಕ ಜೋಹಾದ್ ವ್ಯವಸ್ಥೆಯ ಮೂಲ ಉದ್ದೇಶ ಏನು ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಮೊದಲನೇದು ಫಿಶ್ ಫಾರ್ಮಿಂಗು, ಎರಡನೇದು ರೈನ್ ವಾಟರ್ ಹಾರ್ವೆಸ್ಟಿಂಗು, ಗ್ರೌಂಡ್ ವಾಟರ್ ರೀಚಾರ್ಜು, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ, ಮೂರನೇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್, ಜಲ ವಿದ್ಯುತ್ ಉತ್ಪಾದನೆ, ನಾಲ್ಕನೇದು ಇನ್ಲ್ಯಾಂಡ್ ನ್ಯಾವಿಗೇಷನ್. ಆಯ್ತಾ, ಒಳನಾಡಿನ ಸಂಚರಣೆ. ಆಯ್ತಾ, ಯಾವ್ದು ಇರ್ಬೋದು ಆಪ್ಷನ್ನು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯ್ತಾ, ಆಪ್ಷನ್ ಬಿ. ಜೋಹಾದ್ ಸಿಸ್ಟಮ್ ಅಂದ್ರೆ, ಜೋಹಾದ್ ವ್ಯವಸ್ಥೆ ಅಂದ್ರೆ ರಾಜಸ್ಥಾನದಲ್ಲೆಲ್ಲ ಮಳೆ ಎಲ್ಲ ತುಂಬಾ ಕಡಿಮೆ ಬೀಳುತ್ತೆ. ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಬೀಳುತ್ತೆ. ಯಾವಾಗ ಮಳೆ ಬೀಳುತ್ತೆ ಆಗ ಅವರು ಒಂದು ಡ್ರಾಪು ವೇಸ್ಟ್ ಮಾಡಲ್ಲ. ಅದನ್ನ ಈ ಕೊಳ ಮತ್ತೆ ಬಾವಿ ಮತ್ತೆ ಕಲ್ಯಾಣಿ ಈ ರೀತಿ ಎಲ್ಲ ನೀಟಾಗಿ, ಯಾವ ರೀತಿ ದೇವಸ್ಥಾನ ಮಸೀದಿ ಚರ್ಚು ಕಟ್ತಾರೆ ಬೇರೆ ಕಡೆ, ಅದೇ ರೀತಿ ಇವರು ಬಾವಿ ಕೊಳ ಕಲ್ಯಾಣಿಗಳನ್ನ ಕಟ್ಕೊಂಡು ಮಳೆ ನೀರ್ನೆಲ್ಲ ರೀಚಾರ್ಜ್ ಮಾಡ್ತಾರೆ. ಅಲ್ಲಿ ಮಳೆ ನೀರೆಲ್ಲ ಸಂಗ್ರಹಣೆ ಮಾಡ್ತಾರೆ ಬೇಸಿಗೆ ಟೈಮಲ್ಲಿ. ಮತ್ತೆ ಬರಗಾಲ ಬಂದಾಗೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು. ಆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಷ್ಟು ಅದ್ಭುತವಾಗಿದೆ ಅದು ಜೋಹಾದ್ ಸಿಸ್ಟಮ್ ಅಂತ. ಅದೊಂದು ರೀತಿ ಪೂರ್ತಿ ದೇಶಕ್ಕೆ ಮಾದರಿ. ನಾವು ಅದರಲ್ಲೂ ನಮ್ಮ ಕರ್ನಾಟಕ ತಮಿಳುನಾಡು ಗಲಾಟೆ ಆಗ್ತಾ ಇರುತ್ತಲ್ಲ, ಕಾವೇರಿ ಗಲಾಟೆ. ಆಯ್ತಾ, ನಮಗ್ ನೀರ್ ಬೇಕು ಅಂದ್ಬಿಟ್ಟು ಇಬ್ರು ಈಕ್ವಲ್ ಆಗಿ ಫೈಟ್ ಮಾಡ್ತಾ ಇರ್ತಾರೆ. ಅವ್ರೇನಾರ ಜೋಹಾದ್ ಸಿಸ್ಟಮ್ ತರ ಏನಾರ ಪ್ರತಿಯೊಂದು ಹನಿ ನೀರನ್ನು ಸಂಗ್ರಹಣೆ ಮಾಡಿದ್ರೆ ಕರ್ನಾಟಕ ತಮಿಳುನಾಡು ನೀರ್ನ ರಾಜಸ್ಥಾನಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು. ಅಷ್ಟು ನೀರು ಉಳಿಯುತ್ತೆ. ನಾವೇನ್ ಮಾಡ್ತೀವಿ, ಅಡ್ಡ ದಿಡ್ಡಿ ನೀರು, ಭತ್ತದ ಗದ್ದೆ ನೋಡಿ, ಕಬ್ಬನ್ ಗದ್ದೆ ನೋಡಿ. ಆಯ್ತಾ, ನೀರು ಅಂದ್ರೆ ಹೇಳಿದ್ನಲ್ಲ, ಅದ್ರ ಮಹತ್ವನೇ ಗೊತ್ತಿಲ್ಲ ನಮ್ಗೆ. ಕರ್ನಾಟಕ ಮತ್ತೆ ತಮಿಳುನಾಡು ಜನಗಳಿಗೆ ನೀರಿನ ಏನಕ್ಕೆ ಉಳಿಸ್ಬೇಕು, ನೀರನ್ನ ಮಿತ ಬಳಕೆ ಏನಕ್ಕೆ ಮಾಡ್ಬೇಕು ಅನ್ನೋದು ಮಹತ್ವನೇ ಗೊತ್ತಿಲ್ಲ. ರಾಜಸ್ಥಾನ ಕರ್ಕೊಂಡೋಗಿ ತೋರ್ಸಿದ್ರೆ ಮೋಸ್ಟ್ಲಿ ಆಗ್ಲಾರು ಒಂದು ಇದು ಬರ್ಬೋದು, ಜನಗಳಿಗೆ ಒಂದು ಮನವರಿಕೆ ಆಗ್ಬೋದು. ಇಲ್ಲ ಅಂದ್ರೆ ಪಾಲಿಟಿಕ್ಸ್ ಮಾಡ್ಕೊಂಡು ಈ ಕರ್ನಾಟಕದಲ್ಲಿ ಈ ಕಡೆ ನಮಗ್ ನೀರ್ ಬೇಕು ಅಂತ, ತಮಿಳುನಾಡವ್ರ ಆ ಕಡೆ ನಮಗ್ ನೀರ್ ಬೇಕು ಅಂತಾರೆ. ಜೋಹಾದ್ ಸಿಸ್ಟಮ್ ತರ ಏನಾರ ಹನಿ ಹನಿ ನೀರು ಸಂಗ್ರಹಣೆ ಮಾಡಿ ಉಪಯೋಗಿಸೋದು ಬಂದ್ರೆ ಕಾವೇರಿ ಗಲಾಟೆ ಅನ್ನೋದೇನೆ ಇರಲ್ಲ. ಆಯ್ತಾ,
ಓಕೆ, ಕ್ವಶನ್ ನಂಬರ್ 4ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಬಿ ಬರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಏನ್ ಕೇಳಿದರೆ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಈ ಕೆಳಗಿನ ಹೇಳಿಕೆಯಲ್ಲಿ ಯಾವುದು ಸರಿ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ರೆ, ಆಪ್ಷನ್ ಎ ಬಿ ಸಿ ಡಿ ಯಾವ್ದಿರ್ಬೋದು? ನಿಧಾನಕ್ಕೆ ಓದಿ, ವಿಡಿಯೋ ಪಾಸ್ ಮಾಡಿ, ಫಸ್ಟ್ ವಿಡಿಯೋ ಪಾಸ್ ಮಾಡಿ ನಿಧಾನಕ್ಕೆ ಓದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಆಯ್ತಾ? ನಾನು ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಸಿ. ಆಪ್ಷನ್ ಸಿ ಅಲ್ಲಿ ಏನಿದೆ ಅಂದ್ರೆ, ದ ಗೋದಾವರಿ ಇಸ್ ದ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಆಫ್ಟರ್ ಗಂಗಾ ಅಂತ ಹೇಳಿದ್ದಾರೆ, ಆಯ್ತಾ? ಗಂಗಾ ನಂತರ ಗೋದಾವರಿ ಭಾರತದ 2ನೇ ಅತಿ ಉದ್ದದ ನದಿ, ಆಯ್ತಾ? ಕ್ವಶನ್ ನಂಬರ್ 5ಗೆ ಏನ್ ಆಪ್ಷನ್ ಬರುತ್ತೆ? ಆಪ್ಷನ್ ಸಿ, ಆಯ್ತಾ? ಭಾರತದ ಅತಿ ಉದ್ದನೆಯ ನದಿ ಯಾವುದು ಅಂದ್ರೆ ಗಂಗಾ ನದಿ. ಅದಾದ್ಮೇಲೆ ಭಾರತದ 2ನೇ ಅತಿ ಉದ್ದದ ನದಿ ಅಂದ್ರೆ ಅದು ಗೋದಾವರಿ ನದಿ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಆನ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಇಸ್ ದ ಸರ್ದಾರ್ ಸರೋವರ್ ಡ್ಯಾಮ್ ಇಸ್ ಲೊಕೇಟೆಡ್? ಸರ್ದಾರ್ ಸರೋವರ್ ಅಣೆಕಟ್ಟು ಈ ಕೆಳಗಿನ ಯಾವ ನದಿಯ ಮೇಲೆ ಇದೆ ಅಂತ ಕೇಳಿದರೆ 4 ಆಪ್ಷನ್ ಇದೆ, ಆಯ್ತಾ? ಫಸ್ಟ್ ಒಂದೇದು ಗಂಗಾ, 2ನೇದು ನರ್ಮದಾ, 3ನೇದು ಕೃಷ್ಣ, 4ನೇದು ಗೋದಾವರಿ. ಯಾವ್ದಿರ್ಬೋದು ಆಪ್ಷನ್? ವಿಡಿಯೋ ಪಾಸ್ ಮಾಡಿ 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ, ನರ್ಮದಾ ರಿವರ್, ಆಯ್ತಾ? ಸರ್ದಾರ್ ಸರೋವರ್ ಏನದು? ಸರ್ದಾರ್ ಸರೋವರ್ ಡ್ಯಾಮ್, ಸರ್ದಾರ್ ಸರೋವರ್ ಅಣೆಕಟ್ಟು ಅಂದ್ರೆ, ಸರ್ದಾರ್ ಅಂತ ಏನು ಕೇಳ್ತಾರೆ ಅಂದ್ರೆ, ಸರ್ದಾರ್ ವಲ್ಲಭಾಯಿ ಪಟೇಲ್ ಹೆಸರು ಕಟ್ಟಿರೋದು, ಆಯ್ತಾ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂದ್ರೆ ಇಂಡಿಯಾನ ಫ್ರೀಡಮ್ ಫೈಟರ್ ಮತ್ತೆ ದೇಶದ ಮೊಟ್ಟ ಮೊದಲ ಗೃಹ ಮಂತ್ರಿ ಆಗಿದ್ರು. ಮತ್ತೆ ಈಗೆಲ್ಲ ಇಂಡಿಯಾ ಇದೆಯಲ್ಲ, ಪೂರ್ತಿ ಒಂದು ನಕ್ಷೆ ಇದೆ ಗೊತ್ತಾ, ಇಂಡಿಯಾ ಮ್ಯಾಪ್ ನಕ್ಷೆ ಇದೆಯಲ್ಲ, ಅದಕ್ಕೆ ಕಾರಣ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು, ಆಯ್ತಾ? ಅವ್ರಿಲ್ಲ ಅಂದಿದ್ರೆ ಇದು ಏನಂದ್ರೆ ಯುರೋಪಿಯನ್ ಯೂನಿಯನ್ ತರ ಆಗ್ಬಿಟ್ಟು ಒಂದೊಂದು ರಾಜ್ಯ ಒಂದೊಂದು ದೇಶದ ತರ ಆಗ್ಬಿಡೋದು. ಅವರೆಲ್ಲ ದೇಶನ ಒಗ್ಗಟ್ಟು ಮಾಡಿದ್ರು, ಅದಕ್ಕೆ ಅವ್ರ ಹೆಸರಲ್ಲಿ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂನ ಕಟ್ಟಿದ್ದಾರೆ, ಆಯ್ತಾ? ಈಗ ನರ್ಮದಾ ನದಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನರ್ಮದಾ ನದಿ, ಆಯ್ತಾ? ನರ್ಮದಾ ರಿವರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನರ್ಮದಾ ರಿವರ್ ಎಲ್ಲಿ ಹುಟ್ಟುತ್ತೆ ಅಂದ್ರೆ, ಅಮರ್ ಕಂಟಕ್ ಅನ್ನೋ ಪ್ಲೇಸ್ ಅಲ್ಲಿ ಹುಟ್ಟುತ್ತೆ. ನರ್ಮದಾ ನದಿ ಅಮರ್ ಕಂಟಕ್ ಅನ್ನೋ ಪ್ಲೇಸ್ ಅಲ್ಲಿ ಹುಟ್ಟುತ್ತೆ, ಆಯ್ತಾ? ಇದು ಮಧ್ಯಪ್ರದೇಶದಲ್ಲಿದೆ, ಅಥವಾ ಮೈಕಲ್ ಹಿಲ್ ಅಂತಾನು ಕರೀತಾರೆ, ಆಯ್ತಾ? ಸಾಮಾನ್ಯವಾಗಿ ನವೋದಯ ಮತ್ತೆ ಸೈನಿಕಲ್ಲಿ ಏನ್ ಕೇಳ್ಬೋದು? ನರ್ಮದಾ ರಿವರ್ ಎಲ್ಲಿ ಹುಟ್ಟುತ್ತೆ ಅಂದ್ಬಿಟ್ಟು ಅಮರ್ ಕಂಟಕ್ ಮಧ್ಯಪ್ರದೇಶ, ಇದಿಷ್ಟು ಮಾತ್ರ ಕೇಳ್ಬೋದು. UPSC ಲೆವೆಲ್ ಅಲ್ಲಿ ಏನ್ ಕೇಳ್ಬೋದು? ಮೈಕಾಲಿ ಹಿಲ್, ಇದನ್ನ ಕೇಳ್ಬೋದು, ಆಯ್ತಾ? ಈ ರೀತಿ ಇರುತ್ತೆ ಕ್ವಶನ್ ಅಷ್ಟೇ. ಒಂದು ಸ್ಟೆಪ್ ನೆಕ್ಸ್ಟ್ ಹೋದ್ರೆ UPSC ಫಿಲಿಮ್ಸ್ಗೆ ಪ್ರಿಪೇರ್ ಆಗ್ತಾ ಇದೆ. ಆಕ್ಚುಲಿ ಇಲ್ಲಿ ಇರೋದಿದೆಯಲ್ಲ, ಇದು ನವೋದಯ ಮತ್ತೆ ಸೈನಿಕ್ ಸಿಲೆಬಸ್ ನ ದಾಟ್ಬಿಟ್ಟು UPSC ಫಿಲಿಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಸೊ ಇದ್ರಲ್ಲಿ ಸುಮಾರು ಕ್ವಶನ್ ಏನಿದೆ ಅದು UPSC ಫಿಲಿಮ್ಸ್ ಅಲ್ಲೂ ಕೇಳಿದ್ದಾರೆ, ಆಯ್ತಾ? ಅದಕ್ಕೆ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ನರ್ಮದಾ ರಿವರ್ ಅಮರ್ ಕಂಟಕ್ ಅನ್ನೋ ಪ್ಲೇಸು ಅಥವಾ ಮೈಕಲ್ ಹಿಲ್ ಅಥವಾ ಮಧ್ಯಪ್ರದೇಶದಲ್ಲಿ ಹುಟ್ಟುತ್ತೆ. ಅದಾದ್ಮೇಲೆ 1312 ಕಿಲೋಮೀಟರ್, ಆಯ್ತಾ? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಮೂಲಕ ಹರ್ಕೊಂಡು ಹೋಗಿ ಅರೇಬಿಯನ್ ಇದು ಸೇರುತ್ತೆ, ಅರಬ್ಬಿ ಸಮುದ್ರ ಸೇರುತ್ತೆ, ಆಯ್ತಾ? ಕನ್ನಡ ಮೀಡಿಯಂ ಮಕ್ಕಳು, ಅರೇಬಿಯನ್ ಸಿ ಅಂದ್ರೆ ಅರಬ್ಬಿ ಸಮುದ್ರ, ಗಲ್ಫ್ ಆಫ್ ಕಂಬಾತ್ ಅಂದ್ರೆ ಕಂಬಾತ್ ಕೊಲ್ಲಿ ಅಂತ ಹೇಳ್ತಾರೆ, ಗಲ್ಫ್ ಅಂದ್ರೆ ಕೊಲ್ಲಿ ಅಂತ, ಕಂಬಾತ್ ಅಂದ್ರೆ ಕಂಬಾತೆ, ಅಷ್ಟೇ, ಇನ್ನೇನಿಲ್ಲ, ಆಯ್ತಾ? ಅರೇಬಿಯನ್ ಸಿ ಅಲ್ಲೋಗಿ ಸೇರುತ್ತೆ, ಆಯ್ತಾ? ನರ್ಮದಾ ನದಿ ಅಮರ್ ಕಂಟಕ್ ಅನ್ನೋ ಪ್ಲೇಸ್ ಅಲ್ಲಿ ಹುಟ್ಟುತ್ತೆ. ಅದಾದ್ಮೇಲೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಮುಖಾಂತರ ಹರ್ಕೊಂಡೋಗಿ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ ಸೇರುತ್ತೆ, ಅಥವಾ ಅದನ್ನ ಗಲ್ಫ್ ಆಫ್ ಕಂಬಾತ್ ಅಂತಾನು ಕರೀತಾರೆ. 1312 ಕಿಲೋಮೀಟರ್. ಅದಾದ್ಮೇಲೆ ಇದನ್ನ ಲಾಂಗೆಸ್ಟ್ ವೆಸ್ಟ್ ಫ್ಲೋ ರಿವರ್ ಅಂತಾನು ಕರೀತಾರೆ. ಲಾಂಗೆಸ್ಟ್ ವೆಸ್ಟ್ ಫ್ಲೋ ಅಂದ್ರೆ, ಇಂಡಿಯಾ ಮ್ಯಾಪ್ ಇದೆ ನೋಡಿದಿರಲ್ಲ ನೀವೆಲ್ಲ, ಇಂಡಿಯಾ ಮ್ಯಾಪ್ ನಾನು ಅರ್ಧ ಮಾತ್ರ ಬರಿತೀನಿ. ಅಯ್ಯೋ, ಇಷ್ಟೊಂದು ಆಕ್ವರ್ಡ್ ಆಗಿ ಬರಿತಾ ಇದೀನಿ ನೋಡಿ, ಆಯ್ತಾ? ಇದು ಈಸ್ಟ್, ಇದು ವೆಸ್ಟ್, ಆಯ್ತಾ? ಸುಮಾರು ನದಿ ಇರುತ್ತಲ್ಲ, ಸುಮಾರು ನದಿ ಇರ್ಬೋದು. ಈ ಗಂಗಾ ರಿವರು, ಕೃಷ್ಣ, ಗೋದಾವರಿ ಎಲ್ಲ ಈ ಕಡೆ ಹರಿಯುತ್ತೆ, ಆಯ್ತಾ? ಈ ಗಂಗಾ ನದಿ, ಕೃಷ್ಣ ರಿವರ್, ಗೋದಾವರಿ ನದಿ ಎಲ್ಲ ಟುವರ್ಡ್ಸ್ ಈಸ್ಟ್ ಅಂದ್ರೆ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿಗೆ ಹರಿಯುತ್ತೆ. ನರ್ಮದಾ ನದಿ ಅಲ್ಲ, ನರ್ಮದಾ ನದಿ ಈ ಕಡೆ ಹರಿಯುತ್ತೆ, ಏನು ವೆಸ್ಟ್ ಅಂದ್ರೆ ಅರಬ್ಬಿ ಸಮುದ್ರ ಸೇರುತ್ತೆ, ಗಲ್ಫ್ ಆಫ್ ಕಂಬಾತ್ ಅಥವಾ ಅರಬ್ಬಿ ಸಮುದ್ರ ಸೇರುತ್ತೆ, ಆಯ್ತಾ? ಇದು ವೆಸ್ಟ್, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಇದೆಲ್ಲ ವೆಸ್ಟ್, ಇದು ವೆಸ್ಟ್ ಸೈಡ್ ಅಲ್ಲಿ ಇದೆ. ಸೊ ಇಲ್ಲಿ ಹೋಗಿ ಸೇರುತ್ತೆ, ಅದೊಂದು ನೆನ್ಪಿಟ್ಕೊಳ್ಳಿ. ಲಾಂಗೆಸ್ಟ್ ವೆಸ್ಟ್ ಫ್ಲೋ ರಿವರ್ ಅಂದ್ರೆ ಇದು ಯಾವ್ದಿದು? ಅರಬ್ಬಿ ಸಮುದ್ರ ಹೋಗಿ ಸೇರುತ್ತೆ, ಈ ಕಡೆ ಹರ್ಕೊಂಡು ಬರುತ್ತೆ ನದಿಗಳು, ಆಯ್ತಾ? ಇದನ್ನ ಲಾಂಗೆಸ್ಟ್ ವೆಸ್ಟ್ ಫ್ಲೋ ರಿವರ್ ಅಂತಾನು ಕರೀತಾರೆ. ಮತ್ತೆ ಇದನ್ನ ಲೈಫ್ ಲೈನ್ ಆಫ್ ಮಧ್ಯಪ್ರದೇಶ್ ಮತ್ತೆ ಗುಜರಾತ್ ಅಂತಾನು ಕರೀತಾರೆ, ಆಯ್ತಾ? ಕನ್ನಡದಲ್ಲಿ ಜೀವನಾಡಿ. ಲೈಫ್ ಲೈನ್ ಅಂದ್ರೆ ಜೀವನಾಡಿ,
ಜೀವನಾಡಿ ಆಯ್ತಾ. ಮಧ್ಯಪ್ರದೇಶ ಮತ್ತೆ ಗುಜರಾತ್ ರಾಜ್ಯದ ಜೀವನಾಡಿ ಅಂತಾನು ಕರೀತಾರೆ ನರ್ಮದಾ ರಿವರ್ ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಥವಾ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ 182 ಮೀಟರ್ ಹೈಟ್ ಇದೆ ಆಯ್ತಾ. ಫಿಗರ್ ನೋಡಿ ಗೊತ್ತಾಗುತ್ತೆ, 182 ಮೀಟರ್ ಹೈಟ್ ಇದೆ. ಸರ್ದಾರ್ ವಲ್ಲಭಾಯಿ ಪ್ರತಿಮೆ ಅದು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ದೇಶದ ಸ್ವತಂತ್ರ ಹೋರಾಟಗಾರ, ಮೊಟ್ಟ ಮೊದಲ ಗೃಹ ಮಂತ್ರಿ, ಅವರ ಪ್ರತಿಮೆ ಅದು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಅವ್ರ ಹೆಸರಲ್ಲಿ ಕಟ್ಟಿದ್ದಾರೆ ಆಯ್ತಾ. ಅದು ನರ್ಮದಾ ರಿವರ್ಗೆ ಅಡ್ಲಾಕ್ ಕಟ್ಟಿದ್ದಾರೆ. ಮತ್ತೆ ಇದು ನರ್ಮದಾ ರಿವರ್ದು ಲಾಂಗೆಸ್ಟ್ ಟ್ರಿಬ್ಯೂಟರಿ ಅಂದ್ರೆ ಉಪನದಿ ಅಂತ. ಕನ್ನಡ ಮೀಡಿಯಂ ಮಕ್ಕಳು 25 ಸಲ ಟ್ರಿಬ್ಯೂಟರಿ ಉಪನದಿ ಅಂತ ಬರ್ತಾ ಕೂತ್ಕೊಂಡ್ರೆ ವಿಡಿಯೋ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವೇನ್ ಮಾಡಿ ಆ ಥರ ಕೇಳಿದ್ರೆ ಇವೆಲ್ಲ ಕಾಮನ್. ಇದು ಟ್ರಿಬ್ಯೂಟರಿ ಅಂದ್ರೆ 25 ಸಲ ಇದು ಮಾಡ್ಕೋಬಹುದು, ಉಪನದಿ ಅಂತ ಮೈಂಡಲ್ಲಿ ಹೋಗಿ ಕೂತ್ಕೊಬಿಡ್ಬೋದು. ನಿಮ್ದು ಇಂಗ್ಲಿಷ್ ನಾಲೆಜ್ ಎಲ್ಲ ಇಂಪ್ರೂವ್ ಆಗುತ್ತೆ. ವಿತ್ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿ ಕನ್ನಡ ಮೀಡಿಯಂ ಮಕ್ಕಳು. ಇದ್ರ ವಿಡಿಯೋ ಮಾಡ್ತಾ ಇರೋದು ಅಡ್ವಾಂಟೇಜ್ ನಿಮ್ಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಕನ್ನಡದಲ್ಲಿ ಬರೀತಾ ಇರೋದು ಇದನ್ನೆಲ್ಲ ಪಾಸ್ ಮಾಡಿ ಟ್ರಿಬ್ಯೂಟರಿ ಅಂದ ತಕ್ಷಣ ಉಪನದಿ, ಲಾಂಗೆಸ್ಟ್ ಅಂದ್ರೆ ಅತಿ ಉದ್ದದ. ನೀವೊಂದು ರೀತಿ ಸೆಲ್ಫ್ ಸ್ಟಡಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಕನ್ನಡ ಮೀಡಿಯಂಗೆ ಟ್ರಾನ್ಸ್ಲೇಟ್ ಮಾಡ್ದಂಗೆ ಪ್ರತಿಯೊಂದು ವರ್ಡು ನಾನು ಬಾಯಲ್ಲಿ ಹೇಳ್ತಾ ಇರ್ತೀನಿ, ನೀವು ಪಾಸ್ ಮಾಡ್ಬಿಟ್ಟು ಕೈಯಲ್ಲಿ ಬರ್ಕೋಬೇಕು ಅಷ್ಟೇ. ಮತ್ತೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಬರ್ಕೋಬೇಕು ಕನ್ನಡ ಮೀಡಿಯಂ ಮಕ್ಕಳು. ಏನಕ್ಕೆ ಅಂದ್ರೆ ಇನ್ನು ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ ಮಕ್ಕಳೆಲ್ಲ ಡೈರೆಕ್ಟಾಗಿ ಇಂಗ್ಲೀಷಲ್ಲಿ ಬರ್ಕೊಳ್ಳಿ, ಅದೇನು ತೊಂದರೆ ಆಗಲ್ಲ. ಕನ್ನಡ ಮೀಡಿಯಂ ಮಕ್ಕಳು ಫಸ್ಟ್ ಇಂಗ್ಲೀಷಲ್ಲಿ ಬರ್ಕೊಳ್ಳಿ, ಅದ್ರ ಕೆಳಗಡೆ ಕನ್ನಡ ವರ್ಡ್ ಯೂಸ್ ಮಾಡಿ ಆಯ್ತಾ. ಕನ್ನಡ ವರ್ಡ್ ಯೂಸ್ ಮಾಡಿ. ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಯ್ತಾ, ಅತಿ ಉದ್ದದ ಉಪನದಿ. LB ಅಂದ್ರೆ ಲೆಫ್ಟ್ ಬ್ಯಾಂಕ್ ಅಂದ್ರೆ ಎಡದಂಡೆ, ಕನ್ನಡದಲ್ಲಿ ಎಡದಂಡೆ. ತಾವಾ ರಿವರ್ ಆಯ್ತಾ, ನರ್ಮದಾ ನದಿದು ಲಾಂಗೆಸ್ಟ್ ಟ್ರಿಬ್ಯೂಟರಿ, ಲಾಂಗೆಸ್ಟ್ ಉಪನದಿ ತಾವಾ ರಿವರ್ ಅಂತ ಕರೀತಾರೆ. ಅದು 172 ಕಿಲೋಮೀಟರ್ ಉದ್ದ ಇದೆ. ಅದಾದ್ಮೇಲೆ ನರ್ಮದಾ ನದಿಗೆ ಅಡ್ಡಲಾಗಿ ನರ್ಮದಾ ನದಿಗೆ ಅಡ್ಡಲಾಗಿ ಸರ್ದಾರ್ ಸರೋವರ ಡ್ಯಾಮ್ ಗುಜರಾತ್ ಅಲ್ಲಿ ಕಟ್ಟಿದ್ದಾರೆ. ಅದಾದ್ಮೇಲೆ ಇಂದಿರಾ ಸಾಗರ್ ಡ್ಯಾಮ್ ಅಂತ ಮಧ್ಯಪ್ರದೇಶದಲ್ಲಿ ಕಟ್ಟಿದ್ದಾರೆ. ಇಂದಿರಾ ಸಾಗರ್ ಡ್ಯಾಮ್ ಅಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಕಟ್ಟಿದ್ದಾರೆ. ಅದು ಸ್ಪೆಷಾಲಿಟಿ ಏನಂದ್ರೆ ಲಾಂಗೆಸ್ಟ್ ವಾಟರ್ ಕೆಪಾಸಿಟಿ ರಿಸರ್ವಾಯರ್ ಅಂತ ಕರೀತಾರೆ. ಲಾಂಗೆಸ್ಟ್ ವಾಟರ್ ಕೆಪಾಸಿಟಿ ರಿಸರ್ವಾಯರ್ ಅಂದ್ರೆ ಅದು ಕೆಪಾಸಿಟಿ 431.5 TMC ಇದೆ. 431.5 TMC ಇದೆ. ಪೂರ್ತಿ ದೇಶದಲ್ಲೇ ಲಾರ್ಜೆಸ್ಟ್ ವಾಟರ್ ಕೆಪಾಸಿಟಿ, ಲಾರ್ಜೆಸ್ಟ್ ವಾಟರ್ನ ಸ್ಟೋರ್ ಮಾಡೋ ಡ್ಯಾಮ್ ಅಂದ್ರೆ ಇಂದಿರಾ ಸಾಗರ್ ಡ್ಯಾಮ್ ಅಂದ್ಬಿಟ್ಟು ಆಯ್ತಾ. 431.5 TMC ಇದೆ. ನಿಮ್ಗೆ ಕಂಪೇರ್ ಮಾಡ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನಮ್ದು KRS ಡ್ಯಾಮ್ ಇದೆಯಲ್ಲ 49.5 TMC ಅಷ್ಟೇ ಇರೋದು ನಮ್ದು KRS ಡ್ಯಾಮು. ಈ ಕರ್ನಾಟಕ ಮತ್ತೆ ತಮಿಳುನಾಡು ಗಲಾಟೆ ಮಾಡ್ತಾ ಇರ್ತಲ್ಲ, ನೀರು ಬಿಡಿ ನೋಡಿ, ಅದ್ರ ಕೆಪಾಸಿಟಿ ಇರೋದು 49.5 TMC ಆಯ್ತಾ. ಇಂದಿರಾ ಸಾಗರ್ ಡ್ಯಾಮ್ ಇದ್ರ ಕೆಪಾಸಿಟಿ 431, ಆಲ್ಮೋಸ್ಟ್ ಇದರ 8.5 ಪಟ್ಟಿದೆ. KRS ಡ್ಯಾಮ್ನ 8 ಡ್ಯಾಮು, ದಟ್ ಈಸ್ ಈಕ್ವಲ್ ಟು ಯಾವ್ದಿದು ಇಂದಿರಾ ಸಾಗರ್ ಡ್ಯಾಮ್. KRS ಡ್ಯಾಮ್ ಇದೆಯಲ್ಲ ಅಂತ 8 ಡ್ಯಾಮ್ನ ಸೇರಿಸಿದ್ರೆ ಇಂದಿರಾ ಸಾಗರ್ ಡ್ಯಾಮ್ ಬರುತ್ತೆ ಆಯ್ತಾ. ಇದಿಷ್ಟು ನರ್ಮದಾ ನದಿ ಬಗ್ಗೆ ಇರೋ ಇಂಪಾರ್ಟೆಂಟ್ ಫೀಚರ್, ಸ್ಪೆಷಲ್ ಫೀಚರ್ ಆಯ್ತಾ. ಬ್ರೀಫ್ ಏನು ಮಾಡಕ್ ಹೋಗಲ್ಲ ಇನ್ನೊಂದ್ಸಲ, ಇಲ್ಲ ಬ್ರೀಫ್ ಮಾಡಿ ನನಗೂ ಸಮಾಧಾನ ಆಗುತ್ತೆ, ನನಗೂ ಒಂಥರ ರೀಕಾಲ್ ಆದಂಗಂತೆ ಬ್ರೀಫ್ ಮಾಡ್ತೀನಿ. ನರ್ಮದಾ ನದಿ ಅಮರ್ಕಂಟಕ್ ಮೈಕಲ್ ಹಿಲ್ಸ್ ಮಧ್ಯಪ್ರದೇಶ ಇಲ್ಲಿ ಹುಟ್ಟುತ್ತೆ. 1312 ಕಿಲೋಮೀಟರ್ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಹರ್ಕೊಂಡೋಗಿ ಅರೇಬಿಯನ್ ಸಿ, ಗಲ್ಫ್ ಆಫ್ ಕಂಬಾತ್ ಅನ್ನೋ ಪ್ಲೇಸ್ ಅಲ್ಲಿ ಹೋಗಿ ಸೇರುತ್ತೆ. ಮತ್ತೆ ಇದು ಲಾರ್ಜೆಸ್ಟ್ ವೆಸ್ಟ್ ಫ್ಲೋ ರಿವರ್ ಅಂದ್ರೆ ಅರೇಬಿಯನ್ ಸಮುದ್ರ ಸೇರೋ ನದಿ ಇದು. ಮತ್ತೆ ಇದನ್ನ ಲೈಫ್ ಲೈನ್ ಆಫ್ ಮಧ್ಯಪ್ರದೇಶ ಮತ್ತೆ ಗುಜರಾತ್ ಅಂತ ಕರೀತಾರೆ. ಮಧ್ಯಪ್ರದೇಶ ಮತ್ತು ಗುಜರಾತ್ ಜೀವನಾಡಿ ಅಂತ ಕರೀತಾರೆ. ಅದಾದ್ಮೇಲೆ ನರ್ಮದಾ ನದಿಯಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಯ್ತಾ, ಏಕತಾ ಪ್ರತಿಮೆ, ಕನ್ನಡದಲ್ಲಿ ಏಕತಾ ಪ್ರತಿಮೆ ಅಂತ ಕರೀತಾರೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದ್ರೆ ಏಕತಾ ಪ್ರತಿಮೆ ಅಂತ ಕರೀತಾರೆ. ಅದನ್ನ ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಅಂತ ಕರೀತಾರೆ. ಅದ್ರ ಹೈಟ್ 182 ಮೀಟರ್ ಇದೆ. ಅದನ್ನ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಪ್ರತಿಮೆ ನಿರ್ಮಾಣ ಮಾಡುವುದರ ಮೂಲಕ ಅದನ್ನ ಕಟ್ಟಿದ್ದಾರೆ. ಮತ್ತೆ ಲಾಂಗೆಸ್ಟ್ ಟ್ರಿಬ್ಯೂಟರಿ, ಅತಿ ಉದ್ದದ ಉಪನದಿ ಲೆಫ್ಟ್ ಬ್ಯಾಂಕ್ ಅಲ್ಲಿ ಇದೆ, ತಾವಾ ರಿವರ್ ಅಂತ ಕರೀತಾರೆ. 172 ಕಿಲೋಮೀಟರ್ ಇದೆ. ಅದಾದ್ಮೇಲೆ ಸರ್ದಾರ್ ಸರೋವರ ಡ್ಯಾಮ್ ಗುಜರಾತ್ ಅಲ್ಲಿ ಕಟ್ಟಿದ್ದಾರೆ. ನರ್ಮದಾ ನದಿಗೆ ಅಡ್ಲಾಗಿ ಸರ್ದಾರ್ ಸರೋವರ ಡ್ಯಾಮ್ ಗುಜರಾತ್ ಅಲ್ಲಿ ಕಟ್ಟಿದ್ದಾರೆ. ಮತ್ತೆ ನರ್ಮದಾ ನದಿಗೆ ಅಡ್ಲಾಗಿ ಇಂದಿರಾ ಸಾಗರ್ ಡ್ಯಾಮ್ ಮಧ್ಯಪ್ರದೇಶದಲ್ಲಿದೆ. MP ಅಂದ್ರೆ ಮಧ್ಯಪ್ರದೇಶದಲ್ಲಿದೆ. ಅದು ಲಾರ್ಜೆಸ್ಟ್ ವಾಟರ್ ಕೆಪಾಸಿಟಿ ಇದೆ. ಅದು ಸ್ಟೋರೇಜ್ ಕೆಪಾಸಿಟಿ 431.5 TMC ಆಯ್ತಾ. ಇದನ್ನ ತೆಗಿತೀನಿ, ಪುನಃ ಕನ್ಫ್ಯೂಸ್ ಆಗ್ತೀರಾ ಆಯ್ತಾ. ವಿಡಿಯೋ ಪಾಸ್ ಮಾಡ್ಬಿಟ್ಟು ನೀಟಾಗಿ ಬರ್ಕೊಳ್ಳಿ, ಮತ್ತೆ ಕನ್ನಡ ಮೀಡಿಯಂ ಮಕ್ಕಳು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ.
ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ವಿಚ್ ರಿವರ್ ಆರಿಜಿನೇಟ್ಸ್ ಫ್ರಮ್ ದ ಅಮರ್ಕಂಟಕ್ ಪ್ಲಾಟೋ. ಕನ್ನಡದಲ್ಲಿ ಅಮರ್ಕಂಟಕ್ ಪ್ರಸ್ಥಭೂಮಿ ಇಂದ ಯಾವ ನದಿ ಹುಟ್ಟುತ್ತದೆ ಅಂತ ಕೇಳಿದರೆ, ಅಮರ್ಕಂಟಕ್ ಪ್ರಸ್ಥಭೂಮಿ ಅಂದ್ರೆ ಎತ್ತರದ ಪ್ರದೇಶ ಅಂತ, ಪ್ಲಾಟೋ ಅಂದ್ರೆ ಎತ್ತರದ ಪ್ರದೇಶ ಅಂತ. ಎತ್ತರದ ಪ್ರದೇಶದಿಂದ ಯಾವ ನದಿ ಹುಟ್ಟುತ್ತದೆ ಅಂತ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಆಲ್ರೆಡಿ ಈ ಕ್ವಶನ್ ನ ಇನ್ ಡೀಟೇಲ್ ಆಗಿ ಕ್ವಶನ್ ನಂಬರ್ 6 ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯ್ತಾ, 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ನದಿ, ನರ್ಮದಾ ರಿವರ್ ಅಥವಾ ನರ್ಮದಾ ನದಿ. ನರ್ಮದಾ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನರ್ಮದಾ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಅಮರ್ಕಂಟಕ್ ಪ್ಲಾಟೋ ಅಥವಾ ಮೈಕಾಲ್ ಹಿಲ್ಸ್ ಅಥವಾ ಅಮರ್ಕಂಟಕ್ ಪ್ಲಾಟೋ, ಈ ಪ್ಲೇಸ್ ಇಂದ ಹುಟ್ಟುತ್ತೆ. ಸೊ ಕ್ವಶನ್ ನಂಬರ್ 7 ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್, ಕನ್ನಡದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳ್ಬೋದು. ಒಂದ್ ಕಡೆ ಎಲ್ಲ ಡ್ಯಾಮ್ ಕೊಟ್ಟಿದ್ರೆ, ಇನ್ನೊಂದ್ ಕಡೆ ಎಲ್ಲ ರಿವರ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅಂತ ಕೇಳಿದರೆ, ಆಯ್ತಾ. ಫಸ್ಟ್ ಒಂದೇದು ಮೈತಾನ್ ಡ್ಯಾಮ್, ಸೆಕೆಂಡ್ ಸರ್ದಾರ್ ಸರೋವರ ಡ್ಯಾಮ್, ಮೂರನೇದು ನಾಗಾರ್ಜುನ್ ಸಾಗರ್ ಡ್ಯಾಮ್, ನಾಲ್ಕನೇದು ಬಾಕ್ರಾ ನಂಗಲ್ ಡ್ಯಾಮ್. ಆ ಕಡೆ ನರ್ಮದಾ ರಿವರು, ಕೃಷ್ಣಾ ರಿವರು, ಬಾರಾಕರ್ ನದಿ, ಸಟ್ಲೇಜ್ ನದಿ ಅಂತ ಎಲ್ಲ ಕೊಟ್ಟಿದ್ದಾರೆ. ಯಾವ್ದು ಇರ್ಬೋದು? ಇದೆಲ್ಲ ಯಾವ ರೀತಿ ಆನ್ಸರ್ ಮಾಡ್ತೀರಾ? ಇದರಲ್ಲಿ ಇದು ಒಂದು ಅಡ್ವಾಂಟೇಜ್ ಗೊತ್ತಾ? ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಲಿಲ್ಲ, ಒಂದು ಅಥವಾ ಎರಡು ಆನ್ಸರ್ ಏನಾರ ಕರೆಕ್ಟ್ ಆಗಿ ಗೊತ್ತಿದ್ರೆ, ಒಂದು ಅಥವಾ ಎರಡು ಇದಕ್ಕೆ ಮ್ಯಾಚ್ ದ ಫಾಲೋಯಿಂಗ್ಗೆ ಕರೆಕ್ಟ್ ಆಗಿ ಆನ್ಸರ್ ಗೊತ್ತಿದ್ರೆ ನಾವು ಇದನ್ನ ಈಸಿಯಾಗಿ ಮಾಡ್ಬೋದು. ನಮ್ಗೆಲ್ಲ ಯಾವ್ದು ಗೊತ್ತಿದೆ? ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸರ್ದಾರ್ ಸರೋವರ್ ಡ್ಯಾಮ್ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಆಯ್ತಾ, ಸರ್ದಾರ್ ಸರೋವರ್ ಡ್ಯಾಮ್ ಪ್ರೀವಿಯಸ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ನಮ್ಮ ಮೈಂಡ್ ಅಲ್ಲಿ ನೆನಪಿದೆ. ಸರ್ದಾರ್ ಸರೋವರ್ ಡ್ಯಾಮ್ ನ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಿದೆ. ಆಯ್ತಾ, ಯಾವ ಆಪ್ಷನ್ ಬರುತ್ತೆ ನೋಡಿ. ಆಯ್ತಾ, ಯಾವ ಆಪ್ಷನ್? ಆಪ್ಷನ್ ಎ ಬಿ ಸಿ ಡಿ ಅಂತ 4 ಇದೆ. ಎಲ್ಲಿ ಬರುತ್ತೆ ನೋಡಿ? ಸರ್ದಾರ್ ಸರೋವರ್ ಡ್ಯಾಮ್ ನ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಯ್ತಾ, ಆಯ್ತಾ, ಸರ್ದಾರ್ ಸರೋವರ್ ಡ್ಯಾಮ್ ನರ್ಮದಾ ರಿವರ್. ಸೊ ಇದೊಂದು ಗೊತ್ತಾದ್ರೆ ಸಾಕು. ಪುನಃ ಕ್ರಾಸ್ ಚೆಕ್ ಮಾಡಿ ಅದೇ ರೀತಿ ಇಲ್ಲೆಲ್ಲಾರ ಮೆನ್ಷನ್ ಇದೆ, 3 ಇದೆ, 3 ಇದೆ, 3 ಇದೆ. ಆಯ್ತಾ, 3 ಇದೆ, 3 ಇದೆ, ಇಲ್ಲಿ 2 ಇದೆ. ಸೊ ಇಲ್ಲಿ 2 ಅಂದ್ರೆ ಸರ್ದಾರ್ ಸರೋವರ್ ಡ್ಯಾಮ್ ಯಾವ ನದಿ ಕಟ್ಟಿದ್ದಾರೆ ಅಂದ್ರೆ 1 ನರ್ಮದಾ ನದಿ ಕಟ್ಟಿದ್ದಾರೆ. ಸೊ ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ ಅನ್ಬಿಟ್ಟು ನಾವು ಕಣ್ಣು ಮುಚ್ಕೊಂಡು ಮಾರ್ಕ್ ಮಾಡೋದು. ಬೇರೆದೇನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಆಯ್ತಾ, ಅಕಸ್ಮಾತ್ ಅವನೇನಾರ ಇಲ್ಲೂ ಏನಾರ 1 ಅಂತ ಕೊಟ್ಟಿದ್ರೆ ಪುನಃ ಚೆಕ್ ಮಾಡೋದು. ಅಕಸ್ಮಾತ್ ಸೆಕೆಂಡ್ ಆಪ್ಷನ್ ಇಲ್ಲಿ ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಏನಪ್ಪ ಮಾಡೋದು? ಆಗ ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಯಾವ್ದು ಗೊತ್ತಿದೆ ನಮ್ಗೆ? ಸರ್ದಾರ್ ಸರೋವರ್ ಡ್ಯಾಮ್ ಆಯ್ತು, ನಾಗಾರ್ಜುನ್ ಸಾಗರ್ ಡ್ಯಾಮ್ ಇದೆ. ನಾಗಾರ್ಜುನ್ ಸಾಗರ್ ಡ್ಯಾಮ್ ಯಾವ್ದು ಕಟ್ಟಿದೆ? ನಾಗಾರ್ಜುನ್ ಸಾಗರ್ ಡ್ಯಾಮ್ ಕೃಷ್ಣ ರಿವರ್ ಕಟ್ಟಿದೆ. ಕೃಷ್ಣ ರಿವರ್, ನಾಗಾರ್ಜುನ್ ಸಾಗರ್ ಡ್ಯಾಮ್ ಕೃಷ್ಣ ರಿವರ್. ಇಲ್ಲಿ ನೋಡಿ ಆಪ್ಷನ್ 3 ಏನಿದೆ? ನಾಗಾರ್ಜುನ್ ಸಾಗರ್ ಡ್ಯಾಮ್ ಯಾವುದು ನದಿಗೆ ಅಡ್ಡಲಾಗಿ ಕಟ್ಟಿದ್ದಾರೆ ಅಂದ್ರೆ ಕೃಷ್ಣ ರಿವರ್ಗೆ. ಆಯ್ತಾ, ಕೃಷ್ಣ ರಿವರ್ಗೆ ಕಟ್ಟಿದ್ದಾರೆ. ಅದಾದ್ಮೇಲೆ ಅಕಸ್ಮಾತ್ ಇಲ್ಲೂ ಮ್ಯಾಚ್ ಆಗ್ತೈತೆ, ಇಲ್ಲೂ ಮ್ಯಾಚ್ ಆಗ್ತೈತೆ, ಇಲ್ಲೂ ಮ್ಯಾಚ್ ಆಗ್ತೈತೆ, ಇಲ್ಲೂ ಮ್ಯಾಚ್ ಆಗ್ತೈತೆ, ಆಗೇನು ಮಾಡೋಕ್ಕಾಗಲ್ಲ. ನಾವು ನೆಕ್ಸ್ಟ್ ಆಪ್ಷನ್ ಹೋಗ್ಬೇಕಾಗುತ್ತೆ. ಆಯ್ತಾ, ನೆಕ್ಸ್ಟ್ ಆಪ್ಷನ್ ಏನಿದೆ? ಬಾಕ್ರಾ ನಂಗಲ್ ಡ್ಯಾಮ್. ಬಾಕ್ರಾ ನಂಗಲ್ ಡ್ಯಾಮ್ ಯಾವ್ದು ಕಟ್ಟಿದ್ದಾರೆ ಅಂದ್ರೆ ಸಟ್ಲೇಜ್ ರಿವರ್ಗೆ ಕಟ್ಟಿದ್ದಾರೆ. ಆಯ್ತಾ, ಸಟ್ಲೇಜ್ ರಿವರ್ ಕಟ್ಟಿದ್ದಾರೆ. ಆಯ್ತಾ, ಸಾಮಾನ್ಯವಾಗಿ ಫಸ್ಟ್ ಅಥವಾ ಸೆಕೆಂಡ್ ಇದ್ರಲ್ಲೇ ಒಂದು 2 ಪಾಯಿಂಟಲ್ಲಿ ಆನ್ಸರ್ ಗೊತ್ತಾಗುತ್ತೆ. ಆಗ ನೀವು ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ಬೋದು. ಇಲ್ಲ ಅಂದ್ರೆ ಕಂಪ್ಲೀಟ್ ಗೊತ್ತಿರುತ್ತೆ. ಈ ನವೋದಯ ಸೈನಿಕ್ ಸ್ಕೂಲ್ ಎಕ್ಸಾಮ್ ಅಲ್ಲೆಲ್ಲ 1-2 ಪಾಯಿಂಟ್ ನೀಟಾಗಿ ಗೊತ್ತಿದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಟೆಂಡ್ ಮಾಡ್ಬೋದು. ಇವೆಲ್ಲ UPSC ಲೆವೆಲ್ಗೆ ಹೋದ್ರೆ 4ಕ್ಕೆ 4 ಗೊತ್ತಿರ್ಬೇಕಾಗುತ್ತೆ. 4ಕ್ಕೆ 4 ಎಕ್ಸಾಕ್ಟ್ ಆನ್ಸರ್ ಗೊತ್ತಿದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ಆಯ್ತಾ, ಕ್ವಶನ್ ನಂಬರ್ 8ಗೆ ಏನು ಆಪ್ಷನ್ ಬರುತ್ತೆ? ಕ್ವಶನ್ ನಂಬರ್ 8ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 8ಗೆ ಆಪ್ಷನ್ ಸಿ ಬರುತ್ತೆ. ಇದು ವಾಪಸ್ ಏನಿತ್ತು ಅದೇ ಬರ್ಬಿಡ್ತೀನಿ. ಹಿಂಗಿತ್ತು. ಆಯ್ತಾ, ಕ್ವಶನ್ ನಂಬರ್ 8ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ ನಾಗಾರ್ಜುನ್ ಸಾಗರ್ ಡ್ಯಾಮ್ ಇಸ್ ಬಿಲ್ಟ್ ಆನ್ ವಿಚ್ ರಿವರ್. ಕನ್ನಡದಲ್ಲಿ ನಾಗಾರ್ಜುನ ಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದರೆ, ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಯಾವ ನದಿಗೆ ಅಡ್ಡಲಾಗಿ ಕಟ್ಟಿರೋದು? 4 ಆಪ್ಷನ್ ಕೊಟ್ಟಿದ್ದಾರೆ, ಪಾಸ್ ಮಾಡ್ಬಿಟ್ಟು ಆಪ್ಷನ್ ಮಾಡಿ. ಒಂದನೇದು ಕಾವೇರಿ, ಎರಡನೇದು ಕೃಷ್ಣ, ಮೂರನೇದು ರಾವಿ ನದಿ, ನಾಲ್ಕನೇದು ಸಟ್ಲೇಜ್ ರಿವರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ. ಆಯ್ತಾ, ಕ್ವಶನ್ ನಂಬರ್ 9ಗೆ ಆಪ್ಷನ್ ಬಿ ಬರುತ್ತೆ. ನಾಗಾರ್ಜುನ್ ಸಾಗರ್ ಡ್ಯಾಮ್ನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆಯ್ತಾ, ನಾಗಾರ್ಜುನ್ ಸಾಗರ್ ಡ್ಯಾಮ್ದು ಏನು ಸ್ಪೆಷಾಲಿಟಿ? ವರ್ಲ್ಡ್ ಲಾರ್ಜೆಸ್ಟ್ ಮೇಸನ್ರಿ ಡ್ಯಾಮ್ ಅಂತ ಕರೀತಾರೆ. ಆಯ್ತಾ, ಅದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೃಷ್ಣಾ ರಿವರ್ದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾಗಾರ್ಜುನ್ ಸಾಗರ್ ಡ್ಯಾಮು ವರ್ಲ್ಡ್ ಲಾರ್ಜೆಸ್ಟ್ ಮೇಸನ್ರಿ ಡ್ಯಾಮ್ ಅಂತ ಕರೀತಾರೆ. ಕ್ವಶನ್ ನಂಬರ್ 9ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲಿ ದ ಟಿಬೇಟಿಯನ್ ರಿವರ್ ಸಾಂಗ್ಪೋ ಎಂಟರ್ಸ್ ಇಂಡಿಯಾ ಥ್ರೂ ಸ್ಟೇಟ್ ಆಫ್.
ಕನ್ನಡದಲ್ಲಿ ಟಿಬೇಟಿಯನ್ ನದಿ ಸಾಂಗ್ಪೋ ಭಾರತವನ್ನು ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಪ್ರವೇಶಿಸುತ್ತದೆ ಅಂತ ಕೇಳಿದರೆ. ಆಯ್ತಾ, 4 ಆಪ್ಷನ್ ಕೊಟ್ಟಿದ್ರೆ ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್. ಯಾವ್ದಿರ್ಬೋದು ಆಪ್ಷನ್? ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್ ಟೈಮ್. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಎ ಬರುತ್ತೆ, ಅರುಣಾಚಲ ಪ್ರದೇಶ ಅಂತ. ಆಯ್ತಾ, ಫಸ್ಟ್ ಏನ್ ಮಾಡುತ್ತೆ ಅದು, ಯಾವ್ದದು, ಸಾಂಗ್ಪೋ ರಿವರು ಟಿಬೇಟಲ್ಲಿ ಹುಟ್ಟುತ್ತೆ. ಟಿಬೇಟಲ್ಲಿ ಹುಟ್ಬಿಟ್ಟು ಭಾರತಕ್ಕೆ ಬರುತ್ತೆ, ಅದಾದ್ಮೇಲೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. 3 ದೇಶದಲ್ಲಿ ಹರ್ಕೊಂಡು ಹೋಗುತ್ತೆ. ಟಿಬೇಟಿಂದ ಇಂಡಿಯಾಗೆ ಬರುತ್ತೆ, ಇಂಡಿಯಾದಿಂದ ಬಾಂಗ್ಲಾದೇಶಕ್ಕೆ ಬರುತ್ತೆ. ಆಯ್ತಾ, ಸಾಂಗ್ಪೋ ರಿವರ್ ನೋಡಿ, ಅದು ಸಾಂಗ್ಪೋ ರಿವರ್ ಟಿಬೇಟಲ್ಲಿ ಹುಟ್ಟುತ್ತಲ್ಲ, ಅದ್ರ ಪೂರ್ತಿ ಹೆಸರು ಯಾರ್ಲಾಂಗ್ ಸಾಂಗ್ಪೋ. ಆಯ್ತಾ, ಯಾರ್ಲಾಂಗ್. ಕನ್ನಡದಲ್ಲಿ ಕನ್ನಡ ಮೀಡಿಯಂ ಮಕ್ಕಳು ನೋಡ್ತಾ ಇರ್ತಾರೆ, ಸ್ಪೆಲ್ಲಿಂಗು ಉಚ್ಚಾರಣೆ ಕಷ್ಟ ಆಯ್ತೈತೆ. ಯಾರ್ ಲಂಗ್, ಇದು ಸಾಂಗ್ಪೋ ಅಲ್ಲೇ ಇದೆ. ಇದು ತಾಗೆ ಸಾವತ್ತಿದೆ, ಇದು ಪೋ, ಸ್ಪಾಂಗ್ ಪೋ. ಆಯ್ತಾ, ಸ್ಪಾಂಗ್ ಪೋ, ತಾಂಗ್ ಪೋ. ಆಯ್ತಾ, ಯಾರ್ಲಾಂಗ್ ತಾಂಗ್ ಪೋ ರಿವರು, ಅದನ್ನು ಟಿಬೇಟಲ್ಲಿ ಯಾರ್ಲಾಂಗ್ ತಾಂಗ್ ಪೋ ಅಂತ ಕರೀತಾರೆ. ಅರುಣಾಚಲ ಪ್ರದೇಶದಲ್ಲಿ ಎಂಟ್ರಿ ಆಗುತ್ತೆ, ನಮ್ಮ ದೇಶಕ್ಕೆ ಅರುಣಾಚಲ ಪ್ರದೇಶದಲ್ಲಿ ಎಂಟ್ರಿ ಆಗುತ್ತೆ. ಆಯ್ತಾ, ಅದನ್ನ ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ಅಥವಾ ದಿಯಾಂಗ್ ಅಂತ ಕರೀತಾರೆ. ಸಿಯಾಂಗ್ ಅಥವಾ ದಿಯಾಂಗ್ ಅಂತ ಕರೀತಾರೆ. ಅದಾದ್ಮೇಲೆ ಅಸ್ಸಾಮಿಗೆ ಬರುತ್ತೆ, ಅಸ್ಸಾಮಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಅಸ್ಸಾಮಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ, ಅಸ್ಸಾಮಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ, ಅಲ್ಲಿ ಜಮುನಾ ಅಂತ ಕರೀತಾರೆ. ಆಯ್ತಾ, ಯಾವ ಕ್ವಶನ್ ಬೇಕಾದ್ರೂ ಬರ್ಬೋದು ಕ್ವಶನ್ ಇದ್ರಿಗೆ, ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಟಿಬೇಟ್ ಚೈನಾದಲ್ಲಿದೆ. ಆಯ್ತಾ, ಬಾಂಗ್ಲಾದೇಶ ಬೇರೆ ದೇಶ, ಇವೆರಡು ನಮ್ಮ ದೇಶದಲ್ಲಿದೆ. ಅರುಣಾಚಲ ಪ್ರದೇಶ ಮತ್ತೆ ಅಸ್ಸಾಂ ನಮ್ಮ ದೇಶದಲ್ಲಿದೆ. ಸೊ ಇದನ್ನ ಟ್ರಾನ್ಸ್ ಬೌಂಡರಿ ರಿವರ್ ಅಂತ ಕರೀತಾರೆ, ಅಂತಾರಾಷ್ಟ್ರೀಯ ಗಡಿ ಮುಖಾಂತರ ಹಾದು ಹೋಗುವ ನದಿ ಅಂತಾನು ಕರೀತಾರೆ. ಬ್ರಹ್ಮಪುತ್ರ ನದಿ, ನನಗೆ ಗೊತ್ತಿರಂಗೆ ಅಥವಾ ನಮಗೆ ಕಾಮನ್ ನಾಲೆಜ್, ಬ್ರಹ್ಮಪುತ್ರ ನದಿ. ಟಿಬೇಟಲ್ಲಿ ಯಾರ್ಲಾಂಗ್ ಸಾಂಗ್ಪೋ ಅಂತ ಕರೀತಾರೆ. ಅದಾದ್ಮೇಲೆ ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ದಿಯಾಂಗ್ ಅಂತ ಕರೀತಾರೆ. ಅಸ್ಸಾಮಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಇದಿಷ್ಟು ಬ್ರಹ್ಮಪುತ್ರ ನದಿ ಬಗ್ಗೆ ಇರೋ ವಿಶೇಷ ಮಾಹಿತಿಗಳು. ಆಯ್ತಾ, ಕ್ವಶನ್ ನಂಬರ್ 10ಗೆ ಆಪ್ಷನ್ ಎ.